ಕೂಡ ಅವರು MP ಆಗಿ ಅವರು ಇದರ ವಿಚಾರ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಪ್ರಕಾರ ಒಂದು ಒಳ್ಳೆ ಪ್ಲ್ಯಾನ್ ಕೊಟ್ಟಿದ್ದಾರೆ. ಅದು ಒಂದು ಅದರಲ್ಲಿ ನಾನು ಕೂಡ ನನ್ನ ಟೀಮೆಲ್ಲ ನಾವು ನೋಡ್ತಾ ಇದ್ದೀವಿ. ಅದಕ್ಕೂ ನನಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯಾರೇ ಅದಕ್ಕೆ ಒಂದು ರೀತಿ ಎಂಫಸಿಸ್ ಕೊಟ್ಟರೆ ಅದರ ಪರವಾಗಿದ್ದೀವಿ. ನಾವು BJP ಪರ ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ ಪರ BJP ವಿರುದ್ಧ ಅಂತ ನಾವು ನೋಡಲ್ಲ. ನಾವೇನು ನೋಡ್ತೀವಿ ಅಂದರೆ ಒಂದೊಂದು ಇಶ್ಯೂನಲ್ಲಿ ಯಾರು ನಿಜವಾಗ್ಲೂ ಜನಪರವಾಗಿ ಕೆಲಸ ಮಾಡ್ತಾರೋ ಆ ಪರವಾಗಿ ನಾವಿರ್ತೀವಿ. ಈ ವಿಚಾರದಲ್ಲಿ ಕಾರ್ ಓನ್ಲಿ ಟನಲ್ ಜನಪರವಾಗಿಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಜನಪರವಾಗಿದೆ. ಸೊ ಅದನ್ನು ಮುಂದುವರಿಸ್ತಾ ಇರೋದು ತೇಜಸ್ವಿ ಸೂರ್ಯ ಪ್ರಾಜೆಕ್ಟೇ ಈಸ್ ಅ ಬೆಟರ್ ಆಪ್ಷನ್ ಫಾರ್ ಬೆಂಗಳೂರು ಅಂತ ಹೇಳಿದ್ರೆ ಸುಳ್ಳಿಲ್ಲ. ಅದರ ನಡುವೆ DCM ಅವರು ಭಾಳ ಒಂದು ಸ್ವಲ್ಪ ಅಹಂಕಾರದ ಮಾತುಗಳು ಹೇಳಿದ್ದಾರೆ. ಎಳಸು ಮತ್ತು ಈ ರೀತಿ ಏನೇನೋ ಮಾತಾಡ್ತಾರೆ ಅಂದರೆ ಭಾಳ ಒಂದು ಉಡಾಫೆ ಮಾತಾಡಿದ್ದಾರೆ. ನಮಗೆ ವಯಸ್ಸಿಗಿಂತ ವಿಚಾರ ಭಾಳ ಮುಖ್ಯ ಆಗುತ್ತೆ. ನಮಗೆ ಅವ್ರು ಚಿಕ್ಕ ವಯಸ್ಸು ಇರ್ಬೋದು, ಬಟ್ ಈ ಪ್ರಾಜೆಕ್ಟ್ನಲ್ಲಿ ಈ ವಿಚಾರದಲ್ಲಿ ಬಹುಶಃ DCMಗಿಂತ ಚಿಕ್ಕ ವಯಸ್ಸಿನಲ್ಲಿರೋ ತೇಜಸ್ವಿ ಸೂರ್ಯ ವಿಚಾರಗಳೇ ಉತ್ತಮವಾಗಿದೆ. ಸೊ ಆ ರೀತಿ ಮಾತಾಡೋದು ನನಗೆ ಸರಿ ಕಾಣಲ್ಲ. ಇವನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಏನು ಎತ್ತಿಡ್ತಾ ಇದ್ದಾರೆ, ಒಂದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯಸ್ ಪ್ಲ್ಯಾನ್ ಇಸ್ ಬೆಟರ್ ಲಾಂಗ್ ಟರ್ಮ್ ಆ್ಯಂಡ್ ಫಾರ್ ದ ಪೀಪಲ್ ಆಫ್ ಬೆಂಗಳೂರು ಕರ್ನಾಟಕಕ್ಕೆ ದ್ಯಾನ್ DK ಶಿವಕುಮಾರ್ ಅವ್ರ ಪ್ಲ್ಯಾನ್. ಬಟ್ ನಾವು BJP ಪ್ಲ್ಯಾನ್ ಅಂತ ನೋಡೋಕ್ಕಾಗಲ್ಲ. ಯಾಕೆಂದರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳೋ ಪ್ರಕಾರ ನಿತಿನ್ ಗಡ್ಕರಿನೂ ಕೂಡ ಅದನ್ನು ಟನಲ್ಸ್ಗಳು ಬೆಂಗಳೂರಿಗೆ ಬೇಕಿದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇದು BJP ಪ್ಲ್ಯಾನ್ ವರ್ಸಸ್ ಕಾಂಗ್ರೆಸ್ ಪ್ಲ್ಯಾನ್ ಅಂತ ಹೇಳೋಕ್ಕಾಗಲ್ಲ. ತೇಜಸ್ವಿ ಸೂರ್ಯ ಒಂದು ಒಳ್ಳೆ ಪ್ಲ್ಯಾನ್ ಹೇಳಿದ್ದಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಅದಕ್ಕೆ ನಮಗೆ ಬೆಂಬಲ ಇದೆ. ಅದು BJP ಸಂಪೂರ್ಣವಾದ ಪಾರ್ಟಿ ಪ್ಲ್ಯಾನ್ ಅಂತ ನನಗೇನು ಎದ್ದು ಕಾಣ್ತಾ ಇಲ್ಲ. ಅವರಲ್ಲೂ ಭಿನ್ನಾಭಿಪ್ರಾಯ ಇರುತ್ತೆ. ಬಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ತೇಜಸ್ವಿ ಸೂರ್ಯದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಪ್ರಯಾರಿಟಿ ಇಸ್ ಗುಡ್ ಫಾರ್ ಬೆಂಗಳೂರು. DCM DK ಶಿವಕುಮಾರ್ ಅವರ ಟನಲ್ ಪ್ರಾಜೆಕ್ಟ್, ಕಾರ್ ಓನ್ಲಿ ಟನಲ್ಸ್ ಇಸ್ ವೆರಿ ಪ್ರಾಬ್ಲಮ್ಯಾಟಿಕ್. ಬೆಂಗಳೂರಿಗೆ ಭಾಳ ಒಂದು ಸಮಸ್ಯೆಗಳಿಗೆ ಇನ್ನೂ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಸುಳ್ಳಿ. ಈ ಪರ್ಮಿಷನ್ ಹಿಂಗೆ ಮುಂಚೆ ಇತ್ತು, ಅದನ್ನು ಒಂದು ರೀತಿ ಮಾಡೋದು ಫಸ್ಟ್. ಎರಡನೇದಾಗಿ 2024ನಲ್ಲಿ ನಮಗೆ ಸುಪ್ರೀಂ ಕೋರ್ಟ್ 9 ಜನ ಬೆಂಚ್ನಲ್ಲಿರೋದು 8 ಜನ ಒಂದು ವಿರೋಧ, ಬಟ್ 8 ಜನ ಅದನ್ನು ಸೇರಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ ಮೈನಿಂಗ್ ಮೇಲೆ ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ ಹಾಕ್ಬೋದು ಅಂತ. ಟ್ಯಾಕ್ಸ್ ಹಾಕ್ಬೋದು ಅಂದರೆ ಬರೀ ಈ ವರ್ಷದ್ದು ಹೋದ ವರ್ಷದಷ್ಟೇ ಅಲ್ಲ, 2005ರಿಂದ ನೀವು ಟ್ಯಾಕ್ಸ್ ಹಾಕೊಂಡು ಬರ್ಬೋದು. ನಾವು ನೋಡಿದ್ರೆ 2005ರಿಂದ ನೋಡ್ಕೊಂಡು ಬಂದೆ ಮೈನಿಂಗು, ಅದು ಬೇರೆ ಬೇರೆ ಬಳ್ಳಾರಿಲಾಗಿರ್ಬೋದು, ಚಿತ್ರದುರ್ಗದಾಗಿರ್ಬೋದು, ಹೊಳಲ್ಕೆರೆ, ಬೇರೆ ಬೇರೆ ಕಡೆಯಿಂದ ನೋಡ್ಕೊಂಡು ಬಂದೆ. ಲಕ್ಷಾಂತರ ಕೋಟಿಯಷ್ಟು ಒಂದು ರೀತಿ ಅವ್ಯವಹಾರಗಳು ಆಗಬಾರದನ್ನು ಹಾಕೊಂಡು ಬಂದಿದೆ. ಆದರೆ ಟ್ಯಾಕ್ಸ್ ಹಾಕಿರೋದು ಕೇವಲ 2024ನಲ್ಲಿ 4,000 ಕೋಟಿ, 2025ನಲ್ಲಿ 7,000 ಕೋಟಿ. ಇದು ಭಾಳ ಕಡಿಮೆ. ಇದನ್ನು ಹೆಚ್ಚಳ ಮಾಡಬೇಕು. ಆ ಹೆಚ್ಚಳ ಮಾಡಿ ಈ ಒಂದು ಭಾಳ ತಪ್ಪು ಅಥವಾ ಒಂದು ಜನವಿರೋಧಿ, ಸಮಾಜ ವಿರೋಧಿ ಕೆಲಸಗಳು ಮಾಡ್ಕೊಂಡು ಬಂದಿರೋ ಟ್ಯಾಕ್ಸ್ ಹೆಚ್ಚು ಮಾಡಿ ಅದನ್ನು ಜನ ಪರವಾಗಿ ಬಳಸಬೇಕು. ಅದು ಬೇರೆ ಬೇರೆ ರೀತಿ ನಮ್ಮ ಕಾರ್ಮಿಕರಿಗೆ, ನಮ್ಮ ರೈತರ ಜೀವನಕ್ಕೆ, ನಮ್ಮ ಶ್ರಮಜೀವಿಗಳಿಗೆ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಮೈನಿಂಗಿಂದ ಏನೇನು ಸಮಸ್ಯೆಗಳಾಗುತ್ತೆ ಅಂದರೆ ಅನೇಕ ಸಮಸ್ಯೆಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ. ನಮಗೆ ಪರಿಸರ ನಾಶದ ಜೊತೆ ವಾಟರ್ ಕಂಟ್ಯಾಮಿನೇಷನ್ ಆಗಿರ್ಬೋದು, ನಮಗೆ ರೈತರ ಬೆಳೆಗೆ ಎಷ್ಟು ಸಮಸ್ಯೆಗಳಾಗುತ್ತೆ, ರೈತರ ಜೀವನ, ಅವರ ಭೂಮಿಗಳಿಗೆ, ನಮ್ಮ ಆದಿವಾಸಿಗಳ ಜೀವನಕ್ಕೆ, ನಮ್ಮ ಪ್ರಾಣಿ ಪಕ್ಷಿಗಳಿಗೆ, ಪ್ರತಿಯೊಂದಕ್ಕೂ ನಮಗೆ ವಾಯುಮಾಲಿನ್ಯ ಎಲ್ಲ ರೀತಿಯಲ್ಲೂ ಸಮಸ್ಯೆಗಳಾಗ್ತಾ ಬರ್ತಾ ಇದೆ. ಇದಕ್ಕೆ ನಮಗೆ ಭಾಳ ಮುಖ್ಯವಾಗಿ ನಮಗೆ ಸೊಲ್ಯೂಷನ್ಗಳು ಬೇಕು, ಪರಿಹಾರಗಳು ಬೇಕು. ಆ ಪರಿಹಾರಗಳು ನಾವು ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀವಿ. ಅದು ಮೈನ್ ಏನಂದರೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಸರ್ಕಾರ ಯಾರು ಭಾಳ 2010ರಲ್ಲೂ ಒಂದು ಪಾದಯಾತ್ರೆ ಮಾಡಿ ಬಳ್ಳಾರಿ ಮೈನ್ಸ್ ವಿರುದ್ಧ, ರಿಪಬ್ಲಿಕ್ ಆಫ್ ಬಳ್ಳಾರಿ ವಿರುದ್ಧ ಅಂತ ನಾವು ಪಾದಯಾತ್ರೆ ಮಾಡ್ತೀವಿ, ನಾವು ಮೈನಿಂಗ್ ಮೇಲೆ ದೊಡ್ಡ ಮಟ್ಟದ ಕಡಿವಾಣ ಹಾಕ್ತೀವಿ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಎಷ್ಟೋ ಒಂದು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೋ ಈ ಒಂದು 15 ವರ್ಷಗಳಿಂದ, ಅವರಿಂದ ನಿರೀಕ್ಷೆ ಮಾಡ್ತೀವಿ. ದುರಂತ ಮತ್ತು ವಿಪರ್ಯಾಸ ಏನಂದರೆ ಅವ್ರು ಹೆಚ್ಚು ಈ ಮೈನಿಂಗನ್ನು ಕಡಿವಾಣ ಹಾಕೋದು ಬಿಟ್ಟು ಅವ್ರಿಗೆ ಇನ್ನೂ ಅನುಕೂಲ ಮಾಡ್ತಿರೋ ಕೆಲಸ ನಮಗೆ ಎದ್ದು ಕಾಣ್ತಾ ಇದೆ. ಫಸ್ಟ್ ಪಾಯಿಂಟ್ ಏನಂದರೆ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನೋದು ಏನು ಅಂದರೆ 2021ರಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮೈನಿಂಗಿಗೆ ಸಂಬಂಧಪಟ್ಟಂಗೆ ಮಾಡಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದು 2023ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಸಿಂಗಲ್ ವಿಂಡೋಸ್ ಮುಂಚೆ ಹೆಂಗಿತ್ತು ಅಂದರೆ ಮೈನಿಂಗ್ಗೆ ಪರ್ಮಿಷನ್ ಇರಬೇಕು ಅಂದರೆ ನೀವು ಜಿಯಾಲಜಿಯಿಂದ, ಮೈನ್ಸಿಂದ ಪರ್ಮಿಷನ್ ತೊಗೋಬೇಕಾಗಿತ್ತು, ಫಾರೆಸ್ಟಿಂದ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕಾಗಿತ್ತು, ನೀವು ರೆವಿನ್ಯೂಯಿಂದ ತೊಗೋಬೇಕಾಗಿತ್ತು, ಬೇರೆ ಬೇರೆ ಕಡೆಯಿಂದ ಪರ್ಮಿಷನ್ಗಳು ತೊಗೊಂಡು ಎಲ್ಲ ಅಪ್ರೂವ್ ಆದಮೇಲೆ ಆ ಒಂದು ರೀತಿ ಪರ್ಮಿಷನ್ ಅನ್ನೋದು ಕೊಡೋರು. ಆದರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸೇರಿ ಏನು ಮಾಡಿದರೆ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಮಾಡಿ ಒಂದೇ ಕಡೆ ಎಲ್ಲ ರೀತಿ ಪರ್ಮಿಷನ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರಿಂದ ಮೈನಿಂಗ್ಗಳಿಗೆ ಏನು ನಮ್ಗೆ ಇವತ್ತು ಎಲ್ಲ ರೀತಿ ಧ್ವಂಸಗಳಿಗೆ ಇನ್ನೂ ಅನುಕೂಲ ಮಾಡಿಕೊಟ್ಟು ಅದು ಯಾವ ಉದ್ದೇಶದಿಂದ ಮಾಡಿದಾರೋ ಅದು ನಾವು ಪ್ರಶ್ನೆ ಮಾಡಬೇಕು. ಅದರ ಮೇಲೆ ನಾವು ಸಿಂಗಲ್ ವಿಂಡೋ ಸಿಸ್ಟಮನ್ನು ತೆಗೆದುಹಾಕಿ
ನೀವು ಭಾಳ ದೊಡ್ಡ ಪ್ರಮಾಣದಲ್ಲಿ ನೀವು ಒಂದು ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ತರದಾಗಿರ್ಬೋದು, ಇನ್ನೂ ಒಂದು ರೀತಿ ಪರ್ಮಿಷನ್ಸ್ಗಳು ಮಾಡೋದಾಗಿರ್ಬೋದು, ಇಲ್ಲೀಗಲ್ ಮೈನಿಂಗ್ ಮೇಲೆ ದೊಡ್ಡ ಮಟ್ಟದ ಕಡಿವಾಣ ಹಾಕೋದಾಗಿರ್ಬೋದು, ಗ್ರಾಮ ಮತ್ತು ಬೇರೆ ಬೇರೆ ಪಂಚಾಯತ್ಗಳ ಗ್ರಾಮ ಸಭೆಗಳಿಗೆ ಇನ್ನೂ ಒಂದು ರೀತಿ ಬೆಳೆಸೋದು, ಈ ಉದ್ದೇಶ ನಮಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಬೇಕಾಗುತ್ತೆ. ಮತ್ತು ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅಂದರೆ, ನಮಗೆ ರೈತರ ಭೂಮಿನ ಮೈನಿಂಗಿಗೆ ಮಾರಾಟ ಮಾಡ್ಬೋದು ಅಂತ. ಇದು ಭಾಳ ದೊಡ್ಡ ಸಮಸ್ಯೆ. ಇದು ನಮಗೆ ರೈತರ ಭೂಮಿನ ರೈತರ ಹತ್ರನೇ ಉಳಿಸ್ಬೇಕು. ನಿಜವಾಗ್ಲೂ ಹೇಳಬೇಕು, ನಾನು ರೈತರ ರೈತರ ಭೂಮಿ ತಗೋಬೋದು ಅನ್ನೋ ಕಾನೂನನ್ನ ಇನ್ನೂ ಅದನ್ನು ರದ್ದು ಮಾಡಿಲ್ಲ. ಏನು ಮುಖ್ಯಮಂತ್ರಿಗಳು ಅದನ್ನು ತೆಗೆದಾಕ್ತಾರೆ ಅಂತ ಒಂದು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬರ್ತಾರೋ, ಅದು ಇನ್ನೂ 2 ವರ್ಷ ಆದರೂ ಕೂಡ ಅದನ್ನು ತೆಗೆದಾಕಿಲ್ಲ. ಇದು ಭಾಳ ಒಂದು ರೈತರ ಜೀವನಕ್ಕೆ ಮತ್ತು ಇಡೀ ಪರಿಸರಕ್ಕೆ ನಾಶ ಮಾಡೋಕ್ಕೆ ಇನ್ನೂ ಅನುಕೂಲ ಮಾಡ್ತಾ ಇದ್ದಾರೆ. ಸೊ ಈ 3 ವಿಚಾರಗಳು ಸಂಬಂಧಪಟ್ಟಂಗೆ ನಾವು ಪರಿಹಾರ ಮಾಡಬೇಕು. ನಾವು ರಮೇಶ್ ಅವರು ಮತ್ತು ರಾಧಾಕೃಷ್ಣ ಅವರು ನಾವೆಲ್ಲ ಮಾತಾಡ್ಕೊಂಡು ಬಂದಿದ್ದೀವಿ. ಭಾಳ ಮುಖ್ಯವಾಗಿ ನಮಗೆ ಈ ಇಲ್ಲೀಗಲ್ ಮೈನಿಂಗಲ್ಲೇ ಸಂಪೂರ್ಣವಾಗಿ ಒಂದು ಸ್ತಬ್ಧತೆ ಆಗಬೇಕು. ಮತ್ತು ನಮಗೆ ಯಾವುದು ಒಂದು ಟ್ರಾನ್ಸ್ಪೋರ್ಟ್ ಆಗುತ್ತಲ್ಲ, ಆ ಟ್ರಾನ್ಸ್ಪೋರ್ಟ್ ಯಾವ ಒಂದು ರೋಡ್ ಟ್ರಾನ್ಸ್ಪೋರ್ಟ್ ಆಗಿದೆ, ಈಗ ಯಾವ ರೀತಿ ವ್ಯಾಗನ್ನಲ್ಲಿ, ಅದು ಟ್ರೈನ್ನಲ್ಲಿ, ಅದು ಬೇರೆ ರೀತಿಯಲ್ಲಿ, ಅದು ಕೂಡ ರೆಗ್ಯುಲೇಷನ್ ನಿರ್ಬಂಧಗಳು ಹಾಕೋದು ಭಾಳ ಮುಖ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಈ ಪರಿಸರ ಮತ್ತು ಮನುಷ್ಯರಿಗೆ ಕ್ಯಾನ್ಸರ್ಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ತಾ ಇರೋದು, ಎಲ್ಲ ರೀತಿ ವರ್ಗಕ್ಕೆ ಸಮಸ್ಯೆ ಆಗ್ತಿರೋದ್ರ ಮೇಲೆ ಸರ್ಕಾರ ಕಾಳಜಿಯಿಂದ ವಹಿಸಿ ಅದನ್ನು ಒಂದು ರೀತಿ ನಿರ್ಬಂಧಗಳಾಗಿ ಕಡಿವಾಣ ಹಾಕಬೇಕು ಹೊರತು, ಅದು ಇನ್ನೂ ಒಂದು ರೀತಿ ಮೈನಿಂಗ್ ಲಾಬೀಸ್ಗಳಿಂದ ಬಂದಿರೋರಿಗೆ ಟಿಕೆಟ್ ಕೊಡೋದಾಗಿರ್ಬೋದು, ಮತ್ತು ಮೈನಿಂಗ್ ಲಾಬೀಸ್ಗಳಿಂದ ಬಂದಿರೋರು ಅವರಿಗೆ ಇನ್ನೂ ಅನುಕೂಲ ಮಾಡಿಕೊಡೋದಕ್ಕಾಗಲಿ, ಅದು ಕೂಡ ಅವರು MP ಆಗಿ ಅವರು ಇದರ ವಿಚಾರ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಪ್ರಕಾರ ಒಂದು ಒಳ್ಳೆ ಪ್ಲ್ಯಾನ್ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಕೂಡ ನಮ್ಮ ಟೀಮೆಲ್ಲ ನಾವು ನೋಡ್ತಾ ಇದ್ದೀವಿ. ಅದಕ್ಕೂ ನನಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯಾರೇ ಅದಕ್ಕೆ ಒಂದು ರೀತಿ ಎಂಫಸಿಸ್ ಕೊಟ್ಟರೆ ಅದ್ರ ಪರವಾಗಿದ್ದೀವಿ. ನಾವು BJP ಪರ ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ ಪರ BJP ವಿರುದ್ಧ ಅಂತ ನಾವು ನೋಡಲ್ಲ. ನಾವೇನು ನೋಡ್ತೀವಿ ಅಂದರೆ, ಒಂದೊಂದು ಇಶ್ಯೂನಲ್ಲಿ ಯಾರು ನಿಜವಾಗ್ಲೂ ಜನಪರವಾಗಿ ಕೆಲಸ ಮಾಡ್ತಾರೋ ಆ ಪರವಾಗಿ ನಾವಿರ್ತೀವಿ. ಈ ವಿಚಾರದಲ್ಲಿ ಕಾರ್ ಓನ್ಲಿ ಟನಲ್ ಜನಪರವಾಗಿಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಜನಪರವಾಗಿದೆ. ಸೊ ಅದನ್ನು ಮುಂದುವರಿಸ್ತಾ ಇರೋದು ತೇಜಸ್ವಿ ಸೂರ್ಯ ಪ್ರಾಜೆಕ್ಟೇ ಈಸ್ ಅ ಬೆಟರ್ ಆಪ್ಷನ್ ಫಾರ್ ಬೆಂಗಳೂರು ಅಂತ ಹೇಳಿದ್ರೆ ಸುಳ್ಳಿಲ್ಲ. ಅದರ ನಡುವೆ DCM ಅವರು ಭಾಳ ಒಂದು ಸ್ವಲ್ಪ ಅಹಂಕಾರದ ಮಾತುಗಳು ಹೇಳಿದ್ದಾರೆ. ಎಳಸು ಮತ್ತು ಈ ರೀತಿ ಏನೇನೋ ಮಾತಾಡ್ತಾರೆ, ಅಂದರೆ ಭಾಳ ಒಂದು ಉಡಾಫೆ ಮಾತಾಡಿದ್ದಾರೆ. ನಮಗೆ ವಯಸ್ಸಿಗಿಂತ ವಿಚಾರ ಭಾಳ ಮುಖ್ಯ ಆಗುತ್ತೆ. ನಮಗೆ ಅವ್ರು ಚಿಕ್ಕ ವಯಸ್ಸು ಇರ್ಬೋದು, ಬಟ್ ಈ ಪ್ರಾಜೆಕ್ಟ್ನಲ್ಲಿ ಈ ವಿಚಾರದಲ್ಲಿ ಬಹುಶಃ DCMಗಿಂತ ಚಿಕ್ಕ ವಯಸ್ಸಿನಲ್ಲಿರೋ ತೇಜಸ್ವಿ ಸೂರ್ಯದ ವಿಚಾರಗಳೇ ಉತ್ತಮವಾಗಿದೆ. ಸೊ ಆ ರೀತಿ ಮಾತಾಡೋದು ನನಗೆ ಸರಿ ಕಾಣಲ್ಲ. ಇವನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಏನು ಎತ್ತಿ ಹಿಡಿತಾ ಇದ್ದಾರೆ, ಒಂದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯಸ್ ಪ್ಲ್ಯಾನ್ ಇಸ್ ಬೆಟರ್ ಲಾಂಗ್ ಟರ್ಮ್ ಆ್ಯಂಡ್ ಫಾರ್ ದ ಪೀಪಲ್ ಆಫ್ ಬೆಂಗಳೂರು, ಕರ್ನಾಟಕಕ್ಕೆ, ದ್ಯಾನ್ DK ಶಿವಕುಮಾರ್ ಅವ್ರ ಪ್ಲ್ಯಾನ್. ಬಟ್ ನಾವು BJP ಪ್ಲ್ಯಾನ್ ಅಂತ ನೋಡೋಕ್ಕಾಗಲ್ಲ. ಯಾಕೆಂದರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳೋ ಪ್ರಕಾರ ನಿತಿನ್ ಗಡ್ಕರಿನೂ ಕೂಡ ಅದನ್ನು ಟನಲ್ಸ್ಗಳು ಬೆಂಗಳೂರಿಗೆ ಬೇಕಿದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇದು BJP ಪ್ಲ್ಯಾನ್ ವರ್ಸಸ್ ಕಾಂಗ್ರೆಸ್ ಪ್ಲ್ಯಾನ್ ಅಂತ ಹೇಳೋಕ್ಕಾಗಲ್ಲ. ತೇಜಸ್ವಿ ಸೂರ್ಯ ಒಂದು ಒಳ್ಳೆ ಪ್ಲ್ಯಾನ್ ಹೇಳಿದ್ದಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಅದಕ್ಕೆ ನಮಗೆ ಬೆಂಬಲ ಇದೆ. ಅದು BJP ಸಂಪೂರ್ಣವಾದ ಪಾರ್ಟಿ ಪ್ಲ್ಯಾನ್ ಅಂತ ನನಗೇನು ಎದ್ದು ಕಾಣ್ತಾ ಇಲ್ಲ. ಅವರಲ್ಲೂ ಭಿನ್ನಾಭಿಪ್ರಾಯ ಇರುತ್ತೆ. ಬಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ತೇಜಸ್ವಿ ಸೂರ್ಯದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಪ್ರಯಾರಿಟಿ ಇಸ್ ಗುಡ್ ಫಾರ್ ಬೆಂಗಳೂರು. DCM DK ಶಿವಕುಮಾರ್ ಅವರ ಟನಲ್ ಪ್ರಾಜೆಕ್ಟ್, ಕಾರ್ ಓನ್ಲಿ ಟನಲ್ಸ್, ಇಸ್ ವೆರಿ ಪ್ರಾಬ್ಲಮ್ಯಾಟಿಕ್. ಬೆಂಗಳೂರಿಗೆ ಭಾಳ ಒಂದು ಸಮಸ್ಯೆಗಳಿಗೆ ಇನ್ನೂ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಸುಳ್ಳಿ. ಈ ಪರ್ಮಿಷನ್ ಹಿಂಗೆ ಮುಂಚೆ ಇತ್ತು, ಅದನ್ನು ಒಂದು ರೀತಿ ಮಾಡೋದು ಫಸ್ಟು. ಎರಡನೇದಾಗಿ 2024ನಲ್ಲಿ ನಮಗೆ ಸುಪ್ರೀಂ ಕೋರ್ಟ್ 9 ಜನ ಬೆಂಚ್ನಲ್ಲಿರೋದು 8 ಜನ ಒಂದು ವಿರೋಧ, ಬಟ್ 8 ಜನ ಅದನ್ನು ಸೇರಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಮೈನಿಂಗ್ ಮೇಲೆ ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ ಹಾಕ್ಬೋದು ಅಂತ. ಟ್ಯಾಕ್ಸ್ ಹಾಕ್ಬೋದು ಅಂದರೆ ಬರೀ ಈ ವರ್ಷದ್ದು ಹೋದ ವರ್ಷದಷ್ಟೇ ಅಲ್ಲ, 2005ರಿಂದ ನೀವು ಟ್ಯಾಕ್ಸ್ ಹಾಕೊಂಡು ಬರ್ಬೋದು. ನಾವು ನೋಡಿದ್ರೆ 2005ರಿಂದ ನೋಡ್ಕೊಂಡು ಬಂದೆ ಮೈನಿಂಗು. ಅದು ಬೇರೆ ಬೇರೆ ಬಳ್ಳಾರಿಲಾಗಿರ್ಬೋದು, ಚಿತ್ರದುರ್ಗದಾಗಿರ್ಬೋದು, ಹೊಳಲ್ಕೆರೆ, ಬೇರೆ ಬೇರೆ ಕಡೆಯಿಂದ ನೋಡ್ಕೊಂಡು ಬಂದಿದೆ. ಲಕ್ಷಾಂತರ ಕೋಟಿಯಷ್ಟು ಒಂದು ರೀತಿ ಅವ್ಯವಹಾರಗಳು ಆಗಬಾರದನ್ನು ಹಾಕೊಂಡು ಬಂದಿದೆ. ಆದರೆ ಟ್ಯಾಕ್ಸ್ ಹಾಕಿರೋದು ಕೇವಲ 2024ನಲ್ಲಿ 4,000 ಕೋಟಿ, 2025ನಲ್ಲಿ 7,000 ಕೋಟಿ. ಇದು ಭಾಳ ಕಡಿಮೆ. ಇದನ್ನು ಹೆಚ್ಚಳ ಮಾಡಬೇಕು. ಆ ಹೆಚ್ಚಳ ಮಾಡಿ ಈ ಒಂದು ಭಾಳ ತಪ್ಪು ಅಥವಾ ಒಂದು ಜನವಿರೋಧಿ, ಸಮಾಜ ವಿರೋಧಿ ಕೆಲಸಗಳು ಮಾಡ್ಕೊಂಡು ಬಂದಿರೋ ಟ್ಯಾಕ್ಸ್ ಹೆಚ್ಚು ಮಾಡಿ ಅದನ್ನು ಜನ ಪರವಾಗಿ ಬಳಸಬೇಕು. ಅದು ಬೇರೆ ಬೇರೆ ರೀತಿ ನಮ್ಮ ಕಾರ್ಮಿಕರಿಗೆ, ನಮ್ಮ ರೈತರ ಜೀವನಕ್ಕೆ, ನಮ್ಮ ಶ್ರಮಜೀವಿಗಳಿಗೆ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಮೈನಿಂಗಿಂದ ಏನೇನು ಸಮಸ್ಯೆಗಳಾಗುತ್ತೆ ಅಂದರೆ, ಅನೇಕ ಸಮಸ್ಯೆಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ. ನಮಗೆ ಪರಿಸರ ನಾಶ ಜೊತೆ ವಾಟರ್ ಕಂಟ್ಯಾಮಿನೇಷನ್ ಆಗಿರ್ಬೋದು, ನಮಗೆ ರೈತರ ಬೆಳೆಗೆ ಎಷ್ಟು ಸಮಸ್ಯೆಗಳಾಗುತ್ತೆ, ರೈತರ ಜೀವನ, ಅವರ ಭೂಮಿಗಳಿಗೆ, ನಮ್ಮ ಆದಿವಾಸಿಗಳ ಜೀವನಕ್ಕೆ, ನಮ್ಮ ಪ್ರಾಣಿ ಪಕ್ಷಿಗಳಿಗೆ, ಪ್ರತಿಯೊಂದಕ್ಕೂ ನಮಗೆ ವಾಯುಮಾಲಿನ್ಯ, ಎಲ್ಲ ರೀತಿಯಲ್ಲೂ ಸಮಸ್ಯೆಗಳಾಗ್ತಾ ಬರ್ತಾ ಇದೆ.
ಇದಕ್ಕೆ ನಮಗೆ ಭಾಳ ಮುಖ್ಯವಾಗಿ ನಮಗೆ ಸೊಲ್ಯೂಷನ್ಗಳು ಬೇಕು, ಪರಿಹಾರಗಳು ಬೇಕು. ಆ ಪರಿಹಾರಗಳು ನಾವು ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀವಿ. ಅದು ಮೈನ್ ಏನಂದರೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಸರ್ಕಾರ ಯಾರು ಭಾಳ 2010ರಲ್ಲೂ ಒಂದು ಪಾದಯಾತ್ರೆ ಮಾಡಿ ಬಳ್ಳಾರಿ ಮೈನ್ಸ್ ವಿರುದ್ಧ, ರಿಪಬ್ಲಿಕ್ ಆಫ್ ಬಳ್ಳಾರಿ ವಿರುದ್ಧ ಅಂತ ನಾವು ಪಾದಯಾತ್ರೆ ಮಾಡ್ತೀವಿ, ನಾವು ಮೈನಿಂಗ್ ಮೇಲೆ ದೊಡ್ಡ ಮಟ್ಟದ ಕಡಿವಾಣ ಹಾಕ್ತೀವಿ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಎಷ್ಟೋ ಒಂದು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೋ ಈ ಒಂದು 15 ವರ್ಷಗಳಿಂದ, ಅವರಿಂದ ನಿರೀಕ್ಷೆ ಮಾಡ್ತೀವಿ. ದುರಂತ ಮತ್ತು ವಿಪರ್ಯಾಸ ಏನಂದರೆ ಅವ್ರು ಹೆಚ್ಚು ಈ ಮೈನಿಂಗನ್ನು ಕಡಿವಾಣ ಹಾಕೋದು ಬಿಟ್ಟು ಅವ್ರಿಗೆ ಇನ್ನೂ ಅನುಕೂಲ ಮಾಡ್ತಿರೋ ಕೆಲಸ ನಮಗೆ ಎದ್ದು ಕಾಣ್ತಾ ಇದೆ. ಫಸ್ಟ್ ಪಾಯಿಂಟ್ ಏನಂದರೆ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನೋದು ಏನು ಅಂದರೆ 2021ರಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮೈನಿಂಗಿಗೆ ಸಂಬಂಧಪಟ್ಟಂಗೆ ಮಾಡಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದು 2023ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಸಿಂಗಲ್ ವಿಂಡೋಸ್ ಮುಂಚೆ ಹೆಂಗಿತ್ತು ಅಂದರೆ ಮೈನಿಂಗ್ಗೆ ಪರ್ಮಿಷನ್ ಇರಬೇಕು ಅಂದರೆ ನೀವು ಜಿಯಾಲಜಿಯಿಂದ ಮೈನ್ಸಿಂದ ಪರ್ಮಿಷನ್ ತೊಗೋಬೇಕಾಗಿತ್ತು, ಫಾರೆಸ್ಟಿಂದ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕಾಗಿತ್ತು, ನೀವು ರೆವಿನ್ಯೂಯಿಂದ ತೊಗೋಬೇಕಾಗಿತ್ತು, ಬೇರೆ ಬೇರೆ ಕಡೆಯಿಂದ ಪರ್ಮಿಷನ್ಗಳು ತೊಗೊಂಡು ಎಲ್ಲ ಅಪ್ರೂವ್ ಆದಮೇಲೆ ಆ ಒಂದು ರೀತಿ ಪರ್ಮಿಷನ್ ಅನ್ನೋದು ಕೊಡೋರು. ಆದರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸೇರಿ ಏನು ಮಾಡಿದರೆ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಮಾಡಿ ಒಂದೇ ಕಡೆ ಎಲ್ಲ ರೀತಿ ಪರ್ಮಿಷನ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರಿಂದ ಮೈನಿಂಗ್ಗಳಿಗೆ ಏನು ನಮ್ಗೆ ಇವತ್ತು ಎಲ್ಲ ರೀತಿ ಧ್ವಂಸಗಳಿಗೆ ಇನ್ನೂ ಅನುಕೂಲ ಮಾಡಿಕೊಟ್ಟು ಅದು ಯಾವ ಉದ್ದೇಶದಿಂದ ಮಾಡಿದಾರೋ ಅದು ನಾವು ಪ್ರಶ್ನೆ ಮಾಡಬೇಕು. ಅದರ ಮೇಲೆ ನಾವು ಸಿಂಗಲ್ ವಿಂಡೋ ಸಿಸ್ಟಮನ್ನು ತೆಗೆದುಹಾಕಿ ನೀವು ಭಾಳ ದೊಡ್ಡ ಪ್ರಮಾಣದಲ್ಲಿ ನೀವು ಒಂದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ತರೋದಾಗಿರ್ಬೋದು, ಇನ್ನೂ ಒಂದು ರೀತಿ ಪರ್ಮಿಷನ್ಸ್ಗಳು ಮಾಡೋದಾಗಿರ್ಬೋದು, ಇಲ್ಲೀಗಲ್ ಮೈನಿಂಗ್ ಮೇಲೆ ದೊಡ್ಡ ಮಟ್ಟದ ಕಡಿವಾಣ ಹಾಕೋದಾಗಿರ್ಬೋದು, ಗ್ರಾಮ ಮತ್ತು ಬೇರೆ ಬೇರೆ ಪಂಚಾಯತ್ಗಳ ಗ್ರಾಮ ಸಭೆಗಳಿಗೆ ಇನ್ನೂ ಒಂದು ರೀತಿ ಬೆಳೆಸೋದು, ಈ ಉದ್ದೇಶ ನಮಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಬೇಕಾಗುತ್ತೆ. ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅಂದರೆ ನಮಗೆ ರೈತರ ಭೂಮಿನ ಮೈನಿಂಗಿಗೆ ಮಾರಾಟ ಮಾಡ್ಬೋದು ಅಂತ. ಇದು ಭಾಳ ದೊಡ್ಡ ಸಮಸ್ಯೆ. ಇದು ನಮಗೆ ರೈತರ ಭೂಮಿನ ರೈತರ ಹತ್ರನೇ ಉಳಿಸ್ಬೇಕು. ನಿಜವಾಗ್ಲೂ ಹೇಳಬೇಕು, ನಾನು ರೈತರ ರೈತರ ಭೂಮಿ ತಗೋಬಹುದು ಅನ್ನೋ ಕಾನೂನನ್ನ ಇನ್ನೂ ಅದನ್ನು ರದ್ದು ಮಾಡಿಲ್ಲ. ಏನು ಮುಖ್ಯಮಂತ್ರಿಗಳು ಅದನ್ನು ತೆಗೆದಾಕ್ತಾರೆ ಅಂತ ಒಂದು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬರ್ತಾರೋ ಅದು ಇನ್ನೂ 2 ವರ್ಷ ಆದರೂ ಕೂಡ ಅದನ್ನು ತೆಗೆದಾಕಿಲ್ಲ. ಇದು ಭಾಳ ಒಂದು ರೈತರ ಜೀವನಕ್ಕೆ ಮತ್ತು ಇಡೀ ಪರಿಸರಕ್ಕೆ ನಾಶ ಮಾಡೋಕ್ಕೆ ಇನ್ನೂ ಅನುಕೂಲ ಮಾಡ್ತಾ ಇದೆ. ಸೊ ಈ 3 ವಿಚಾರಗಳು ಸಂಬಂಧಪಟ್ಟಂಗೆ ನಾವು ಪರಿಹಾರ ಮಾಡಬೇಕು. ನಾವು ರಮೇಶ್ ಅವರು ಮತ್ತು ರಾಧಾಕೃಷ್ಣ ಅವರು ನಾವೆಲ್ಲ ಮಾತಾಡ್ಕೊಂಡು ಬಂದಿದ್ದೀವಿ. ಭಾಳ ಮುಖ್ಯವಾಗಿ ನಮಗೆ ಇಲ್ಲೀಗಲ್ ಮೈನಿಂಗಲ್ಲೇ ಸಂಪೂರ್ಣವಾಗಿ ಒಂದು ಸ್ತಬ್ಧತೆ ಆಗಬೇಕು. ಮತ್ತು ನಮಗೆ ಯಾವುದು ಒಂದು ಟ್ರಾನ್ಸ್ಪೋರ್ಟ್ ಆಗುತ್ತಲ್ಲ, ಆ ಟ್ರಾನ್ಸ್ಪೋರ್ಟ್ ಯಾವ ಒಂದು ರೋಡ್ ಟ್ರಾನ್ಸ್ಪೋರ್ಟ್ ಆಗಿದೆ, ಈಗ ಯಾವ ರೀತಿ ವ್ಯಾಗನ್ನಲ್ಲಿ, ಅದು ಟ್ರೈನ್ನಲ್ಲಿ, ಅದು ಬೇರೆ ರೀತಿಯಲ್ಲಿ ಅದು ಕೂಡ ರೆಗ್ಯುಲೇಷನ್ ನಿರ್ಬಂಧಗಳು ಹಾಕೋದು ಭಾಳ ಮುಖ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಈ ಪರಿಸರ ಮತ್ತು ಮನುಷ್ಯರಿಗೆ ಕ್ಯಾನ್ಸರ್ಗಳು ದೊಡ್ಡ ಸಮಸ್ಯೆಗಳು ಆಗ್ತಾ ಇರೋದು, ಎಲ್ಲ ರೀತಿ ವರ್ಗಕ್ಕೆ ಸಮಸ್ಯೆ ಆಗ್ತಿರೋದ್ರ ಮೇಲೆ ಸರ್ಕಾರ ಕಾಳಜಿಯಿಂದ ವಹಿಸಿ ಅದನ್ನು ಒಂದು ರೀತಿ ಒಂದು ನಿರ್ಬಂಧಗಳಾಗಿ ಕಡಿವಾಣ ಹಾಕಬೇಕು ಹೊರತು ಅದು ಇನ್ನೂ ಒಂದು ರೀತಿ ಮೈನಿಂಗ್ ಲಾಬೀಸ್ಗಳಿಂದ ಬಂದಿರೋರಿಗೆ ಟಿಕೆಟ್ ಕೊಡೋದಾಗಿರ್ಬೋದು ಮತ್ತು ಮೈನಿಂಗ್ ಲಾಬೀಸ್ಗಳಿಂದ ಬಂದಿರೋರು ಅವರಿಗೆ ಇನ್ನೂ ಅನುಕೂಲ ಮಾಡಿಕೊಡೋದಕ್ಕಾಗಲಿ